ಅಧ್ಯಾಯ 1. ಭಾಗ್ಯಕರವಾದ ಧನ್ಯತೆಯ ಜೀವಿತ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟು ಧನ್ಯರು. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಾಕ್ಯ. ಧನ್ಯತೆಯ ಜೀವಿತ. ಕ್ರಿಸ್ತನೊಂದಿಗೆ ಜೀವಿಸುವ ಜೀವಿತವೇ ಒಂದು ಧನ್ಯತೆಯ ಭಾಗ್ಯಕರವಾದ ಜೀವನ. ಅದಕ್ಕೆ ಸಮನಾಗಿರುವಂಥದ್ದು ಲೋಕದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಕ್ರಿಸ್ತನ ಸನ್ನಿಧಿಯಲ್ಲಿ ಸಿಗುವಂತ ಆನಂದ, ಸಂತೋಷ ಬೇರೆ ಯಾವುದರಲ್ಲಿಯೂ ಸಿಗುವುದಿಲ್ಲ. ಕ್ರಿಸ್ತನೊಂದಿಗೆ ಮಾತನಾಡಿ ಪ್ರಾರ್ಥಿಸುವುದಕ್ಕೆ ಸಮಾನನಾದ ಮನಸ್ಸಿಗೆ ಸಿಗುವ ಆನಂದ ಬೇರೆಲ್ಲೂ ಇಲ್ಲ. ಕೆಲವರು ಐಶ್ವರ್ಯವೇ ಭಾಗ್ಯವೆನ್ನುತ್ತಾರೆ, ಕೆಲವರು ಒಳ್ಳೆ ಕುಟುಂಬದಲ್ಲಿ ಹುಟ್ಟುವುದೇ ಭಾಗ್ಯವೆನ್ನುವರು, ಇನ್ನು ಕೆಲವರು ಹೆಸರು ಹೊಗಳಿಕೆಯೇ ಶ್ರೇಷ್ಠವೆನ್ನುತ್ತಾರೆ, ಕೆಲವರು ಉನ್ನತವಾದ ಉದ್ಯೋಗವೇ ಭಾಗ್ಯ ಎನ್ನುತ್ತಾರೆ. ಇದೆಲ್ಲ ಲೋಕದಲ್ಲಿ ಸಿಗುವ ತಾತ್ಕಾಲಿಕ ಭಾಗ್ಯಗಳು. ಇದ್ಯಾವುದು ಕ್ರಿಸ್ತನು ಕೊಡುವ ಸಮಾಧಾನ, ಸಂತೋಷಗಳಿಗೆ ಸಮಾನವಾಗದು. ಕರ್ತನನ್ನು ತಿಳಿದುಕೊಳ್ಳುವುದು, ಕರ್ತನೊಂದಿಗೆ ಇರುವುದು, ಕರ್ತನು ಒಳ್ಳೆಯವನೆಂದು ಅನುಭವದಿಂದ ಸವಿದು ರುಚಿ ನೋಡುವುದು, ಆತನ ಮೇಲೆ ನಂಬಿಕೆ ಇಡುವುದು ಭಾಗ್ಯಕರವಾದ ಜೀವಿತದ ಆರಂಭವಾಗುತ್ತದೆ. ಕ್ರಿಸ್ತನನ್ನು ಅಂಟಿಕೊಂಡು ಜೀವಿಸುವಾಗ ಆತನು ಒಳ್ಳೆಯವನು, ಆತನೇ ನಮಗೆ ಬೇಕಾದವನು ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. ಆತನು ಮಾಡಿದ ಒಂದೊಂದು ಒಳ್ಳೆ ಕಾರ್ಯಗಳನ್ನು ಆಲೋಚಿಸುವಾಗ, ಸವಿದು ರುಚಿ ನೋಡುವಾಗ ಆತನ ಮೇಲಿರುವ ನಂಬಿಕೆ ಮತ್ತೂ ಹೆಚ್ಚಾಗುತ್ತದೆ. ಉದಾಹರಣೆಗಾಗಿ, ಒಂದು ದ್ರಾಕ್ಷಿ ಹಣ್ಣನ್ನು ಒಬ್ಬನು ಮಾರಿಕೊಂಡು ಬರುತ್ತಾನೆಂದುಕೊಳ್ಳಿರಿ. ಅದನ್ನು ಮಾರುವವನು ನಿಮ್ಮನ್ನು ನೋಡಿ, ಈ ಹಣ್ಣನ್ನು ತಿಂದು ನೋಡಿರಿ, ಬಹಳ ರುಚಿಯಾಗಿರುತ್ತದೆ ಎಂದು ಹೇಳುತ್ತಾನೆ. ಆದರೂ ನಾವು ಅದರಲ್ಲಿ ಒಂದು ಹಣ್ಣನ್ನ ತೆಗೆದುಕೊಂಡು ತಿನ್ನುತ್ತೇವೆ. ಸಿಹಿಯೋ ಹುಳಿಯೋ ಎಂದು ಗಮನಿಸುತ್ತೇವೆ. ರುಚಿಯಾಗಿದ್ದರೆ ಅವನಿಂದ ಹಣ್ಣುಗಳನ್ನು ನಾವು ಕೊಂಡುಕೊಳ್ಳುತ್ತೇವೆ. ನಂತರ ಪ್ರತಿ ಸಾರಿಯೂ ಅವನಿಂದಲೇ ಹಣ್ಣುಗಳನ್ನು ಕೊಂಡುಕೊಳ್ಳುತ್ತೇವೆ. ಅದರಂತೆ ಕ್ರಿಸ್ತನನ್ನ ರುಚಿ ನೋಡುವುದು, ಆತನ ಪ್ರೀತಿಯನ್ನ ಧ್ಯಾನಿಸುವುದು ನಮಗೆ ದೊಡ್ಡ ಭಾಗ್ಯವೇ. ಸಮಾಧಾನವಿಲ್ಲದೆ ಯೇಸುವಿನ ಬಳಿಗೆ ಓಡಿ ಬರುವಾಗ ಸಮಾಧಾನದ ಪ್ರಭುವಾದ ಆತನು ಲೋಕವು ಕೊಡಲಾರದ, ತೆಗೆಯಲಾರದ ಸಮಾಧಾನವನ್ನು ಕೊಟ್ಟು ನಮ್ಮನ್ನು ಸಂತೋಷಪಡಿಸುತ್ತಾನೆ. ಪಾಪದ ಅರಿವಿನಿಂದಲೂ ತಪ್ಪಿತಸ್ಥ ಮನೋಭಾವದಿಂದಲೂ ಆತನ ಬಳಿಗೆ ಓಡಿ ಬರುವಾಗ ಆತನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನೀತಿವಂತರನ್ನಾಗಿ ಮಾಡುತ್ತಾನೆ. ನಮ್ಮ ಶಾಪಗಳಿಂದ ಮುಳ್ಳಿನ ಕಿರೀಟವನ್ನು ಧರಿಸಿದ ಕ್ರಿಸ್ತೇಸುವನ್ನು ನೋಡುವಾಗ ನಾವು ಶಾಪಗಳಿಂದ ಬಿಡುಗಡೆ ಹೊಂದಿ ಮಾರ್ಪಡುತ್ತೇವೆ. ಶತ್ರುವಿನ ಹೋರಾಟದಿಂದ ಕ್ರಿಸ್ತನ ಬಳಿಗೆ ಓಡಿ ಬರುತ್ತೇವೆ. ಶತ್ರುವಿನ ತಲೆಯನ್ನು ಜಜ್ಜಿ ಕ್ರಿಸ್ತನನ್ನು ಜಯಕ್ರಿಸ್ತನನ್ನಾಗಿ ಕಾಣುತ್ತೇವೆ. ಆತನು ನಮಗಾಗಿ ವಿಜ್ಞಾಪನೆ ಮಾಡಿ, ಯುದ್ಧ ಮಾಡಿ ಶತ್ರುವಿನ ಮೇಲೆ ಜಯ ಕೊಡುತ್ತಾನೆ. ಕ್ರಿಸ್ತನೊಂದಿಗೆ ಜೀವಿಸುವ ಜೀವಿತವೇ ಅತಿ ಶ್ರೇಷ್ಠ, ಉನ್ನತವಾದದ್ದು. ಕ್ರಿಸ್ತನೊಂದಿಗೆ ಇರುವಾಗ ನಾವು ಒಂಟಿಯಾಗಿದ್ದೇವೆ ಎಂದು ಅನ್ನಿಸುವುದಿಲ್ಲ. ನಾನು ನಿನ್ನ ಕೈ ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾನಲ್ಲ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನಲ್ಲ. ಹೌದು, ಈ ಜೀವಿತ ಭಾಗ್ಯಕರವಾದದ್ದೇ ಹೌದು. ಅಂದು ಶೇಬಾ ದೇಶದ ರಾಣಿಯು ಸೊಲೊಮೋನನನ್ನು ನೋಡಿ, ನಿನ್ನ ಜನರು ಭಾಗ್ಯವಂತರು ಎಂದು ಹೇಳಿ ಹರ್ಷಿಸುತ್ತಾಳೆ. ಸೊಲೊಮೋನನ ಜ್ಞಾನವನ್ನು ಕೇಳಿದ ಅವಳಿಗೆ ಸಂತೋಷವಾಯಿತು. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನ ಕೇಳುವ ನಿನ್ನ ಸೇವಕರು ಧನ್ಯರು ಅಂದಳು. ಹಾಗಾದರೆ ಕರ್ತನಿಂದ ಹೇಳಲ್ಪಟ್ಟ ಆತನ ಜ್ಞಾನ, ಬೋಧೆ, ಶಕ್ತಿ, ಮಹತ್ವವನ್ನು ದರ್ಶಿಸುವ ದೇವಜನರು ಎಷ್ಟು ಅಧಿಕವಾದ ಭಾಗ್ಯವಂತರು ಅಲ್ಲವೇ? ಆದುದರಿಂದಲೇ ಸತ್ಯವೇದವು ಹೇಳುತ್ತದೆ, ಕರ್ತನನ್ನೇ ಆಶ್ರಯಿಸಿಕೊಂಡಿರುವವರು ಧನ್ಯರು. ಆ ಭಾಗ್ಯಕರವಾದ ಜೀವನವನ್ನು ಕುರಿತು ಪೇತ್ರನು ಸಾಕ್ಷಿ ಕೊಡುವಾಗ, ನೀವು ದೇವರ ಸ್ವಕೀಯ ಪ್ರಜೆಗಳು, ರಾಜವಂಶಸ್ಥರು, ಯಾಜಕರು ಆಗಿರುವಿರಿ. 1 ಪೇತ್ರ 2:9 ಬರೆದಿದೆ. ಬಿಲ್ಲಿ ಗ್ರಾಹಂ ರವರು ಒಂದು ಸಾರಿ ಹೇಳಿದರು, ನಾನು ರಾಜಕೀಯದಲ್ಲಿ ಅಮೆರಿಕದ ಅಧ್ಯಕ್ಷನಾಗುವುದು ದೊಡ್ಡ ಭಾಗ್ಯಕರವಾದ ಜೀವಿತ ಅಲ್ಲ,
ಕರ್ತನ ಮಹಿಮೆಯಾದ ಸೇವೆಯಲ್ಲಿ ಉನ್ನತವಾದ ದೇವರ ಮಕ್ಕಳಿಗಾಗಿ ಜೀವಿಸುವುದೇ ಒಂದು ಭಾಗ್ಯಕರವಾದ ಜೀವಿತ ಎಂದು ತಿಳಿಯುತ್ತೇನೆ. ಸತ್ಯವೇದ ವಾಕ್ಯಗಳಿಂದ ಭಾಗ್ಯ. ದಾವಿದನು ಆ ಭಾಗ್ಯಕರವಾದ ಜೀವಿತವನ್ನು ಕುರಿತು ಬರೆಯುವಾಗ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಧನ್ಯನು ಎಂದು ಹೇಳುತ್ತಾನೆ. ಕೀರ್ತನೆ 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ದಾವಿದನು ಚಿಕ್ಕ ಪ್ರಾಯದಲ್ಲಿಯೇ ಸತ್ಯವೇದವನ್ನು ಪ್ರೀತಿಸಲು ಕಲಿತುಕೊಂಡಿದ್ದನು. ಆ ವೇದವು ಅವನನ್ನು ಉನ್ನತಿಗೆ ತಂದಿತು. ಕುರಿಗಳನ್ನು ಮೇಯಿಸುತ್ತಿದ್ದ ಅವನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿತು. ಅಬ್ರಹಾಂ ಲಿಂಕನ್ರ ಜೀವಿತ ಭಾಗ್ಯಕರವಾಗಿ ಮಾರ್ಪಟ್ಟದ್ದರ ಕಾರಣ ಆ ಸತ್ಯವೇದವೇ. ಅಬ್ರಹಾಂ ಲಿಂಕನ್ ಅಜ್ಜಿ ಅವನ ಕೈಯಲ್ಲಿ ಸತ್ಯವೇದವನ್ನು ಕೊಟ್ಟು, ಮಗನೇ, ಸತ್ಯವೇದಕ್ಕೆ ಮೊದಲ ಸ್ಥಾನ ಕೊಡು, ಅದು ನಿನ್ನನ್ನು ಉನ್ನತಿಗೆ ತರುತ್ತದೆ ಎಂದರು. ಮರ ಕಡಿದು ಸೌದೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಅಬ್ರಹಾಂ ಲಿಂಕನ್ ಅಂದಿನಿಂದ ಸತ್ಯವೇದವನ್ನು ಓದಲು ಪ್ರಾರಂಭಿಸಿದನು. ಹಂತ ಹಂತವಾಗಿ ಅದು ಅವನನ್ನು ಉನ್ನತಿಗೆ ತಂದಿತು. ಅಮೆರಿಕದ ಅಧ್ಯಕ್ಷನಾದನು. ದಾವಿದನನ್ನು ನೋಡಿರಿ. ತಾನು ಈ ಭಾಗ್ಯಕರವಾದ ಜೀವಿತವನ್ನು ಹೊಂದಿಕೊಂಡಿದ್ದು ಮಾತ್ರವಲ್ಲ, ಅದನ್ನು ತನ್ನ ಮಗನಾದ ಸೊಲೊಮೋನನಿಗೂ ಕೊಟ್ಟನು. ದಾವಿದನು ಮುಪ್ಪಿನ ಪ್ರಾಯದವನಾದಾಗ ಸೊಲೊಮೋನನನ್ನು ನೋಡಿ, ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ ಎಂದನು. 1 ಪೂರ್ವಕಾಲ ವೃತ್ತಾಂತ 22:13ನೇ ವಾಕ್ಯ. ಹಾಗೆಯೇ ದಾವಿದನು ತನ್ನ ಸಂತತಿಗೆ ಬರೆಯುವಾಗ ಸತ್ಯವೇದ ವಾಕ್ಯಗಳನ್ನು ಕೈಕೊಂಡು ನಡೆಯುವವನು ಭಾಗ್ಯವಂತನು ಎಂದು ಬರೆಯುತ್ತಾನೆ. ಒಬ್ಬರು ಇನ್ನೊಬ್ಬರಿಗೆ ಕೊಡುವ ಶ್ರೇಷ್ಠವಾದ ಆಲೋಚನೆ ಎಂದರೆ ಅದು ಸತ್ಯವೇದವನ್ನ ಓದಿ ವಿಧೇಯರಾಗಿರಿ ಎಂಬುದೇ. ಸತ್ಯವೇದವು ಭಾಗ್ಯಕರವಾದ ಜೀವನ ನಡೆಸಲು ಮಾರ್ಗದರ್ಶನವಾಗಿದೆ. ಕೀರ್ತನೆ 119 1ನೇ ವಾಕ್ಯ.